Hi, good afternoon, everyone. This is Dr. Mahesh Bhatt from Logic Computer Center, Tonlaka. And I'm talking from right now from extended branch of Gandhinagar, Dharwad. See, today is an auspicious day where I welcome Akshay. Okay, he is our alumni student in 2016. He learned SAP Financial Controlling in LCC. And today I'm very much happy to introduce him to this through this video that after learning SAP Financial Controlling, he went to Bangalore and he got a job in Infosys. Later on, he worked for Cognizant for a couple of years. Overall, after having in-depth experience of 5 years of hands-on experience, he completed his chartered accountancy. Congratulations for that, Akshay. Because completing CA is not a joke. Okay, he completed his CA, number one. Number two is now he is right now an MD of Alliance Training Center in Alial, and he is having his Alliance International Training Center in Alial. And today we thought of collaborating, and it is done already. Okay, I just wanted to explore some questions with him. Hi, Akshay. I just wanted to have some questions. Okay, ಹೇಗೆ ಅನ್ಸ್ತಾ ಇದೆ ಅಕ್ಷಯ್? ನೀವು 2016 ಬಂದಾಗ ತುಂಬಾ ಮುದ್ದು ಸ್ವಭಾವದವರು. ಓಕೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಬ್ರಾಹ್ಮಣ್ ಇವರು ವೆರಿ ಹಬ್ಬನ್ ಕರೆಕ್ಟ್. ಅಪ್ಪನ ಜೊತೆಗೆ ನಾನು ಮಾತಾಡಿದ್ದೆ. ಅವಾಗ ಅಪ್ಪನ ಒಂದೇ ಒಂದು ಉದ್ದೇಶ ಇತ್ತು, ಸರ್ ನನ್ನ ಮಗನಿಗೆ SAP ಕಲಿಸಿ ಉದ್ಯೋಗ ಕೊಡಿಸಿ. ಇಷ್ಟೇ ಇತ್ತು ಅವ್ರ ಅಪ್ಪದ ಒಂದು ಆಸೆ. ಬಟ್ ಈಗ ನೋಡಿದಾಗ ನೀವು ಜಾಬ್ ಮಾಡಿದ್ರೆ, ಈಗ ಸ್ವಲ್ಪ ಸ್ಯಾಲರಿ ತಗೊಂಡ್ರೆ, ಪ್ರಮೋಷನ್ ಆಯ್ತು, ನಾವು ಈಗ ನೀವೇ ಒಂದು ಕಂಪನಿ ಓಪನ್ ಮಾಡಿದೀರಾ. ಹೇಗೆ ಅನ್ಸ್ತಾ ಇದೆ ಅಕ್ಷಯ್ ಇದೆಲ್ಲ? ಸೊ ಬೇಸಿಕಲಿ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಮಹೇಶ್ ಸರ್ಗೆ ಧನ್ಯವಾದ ಹೇಳ್ತೇನೆ. ನೆಕ್ಸ್ಟ್ ಇನ್ ದಿ ಇಯರ್ 2016 ಅಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಆಫ್ಟರ್ ಗ್ರಾಜುಯೇಷನ್ without having any experience of communication skill also and without having any hands-on experience of any softwares, including SAP, Oracle and other aspects. ಸೊ ಆ ಟೈಮಿಗೆ ಸರ್ ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡಿದೆ. SAP ಬೇಕಾದ್ರೆ ಈ ತರ ಕಂಪನಿಗಳಿಗೆ ಈ ತರ ವರ್ಕ್ ಮಾಡ್ಬೋದು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ವರ್ಕ್ ಮಾಡ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು, SAP ಆದ್ರೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿ ನೀವು ವರ್ಕ್ ಮಾಡ್ಬೋದು ಅಂತ ಗೈಡೆನ್ಸ್ ಮಾಡಿದ್ವಿ. ಆಫ್ಟರ್ ಕಂಪ್ಲೀಷನ್ ಆಫ್ ನಮ್ದು ಗ್ರಾಜುಯೇಷನ್ ಆದ್ಮೇಲಿಂದ ನಾನು SAP ಕಂಪ್ಲೀಟ್ ಮಾಡ್ಕೊಂಡು ಹೋದ್ಮೇಲೆ ಅಂತ ಬೆಂಗಳೂರಲ್ಲಿ. ಸೊ ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗಿದ್ದು ಕಾಗ್ನಿಸೆಂಟ್ ಕಂಪನಿಗೆ ಪ್ರೊಸೆಸ್ ಅಸೋಸಿಯೇಟ್ as a SAP consultant, as a process associate ಆಗಿ ಜಾಯ್ನ್ ಆದೆ. ಆಫ್ಟರ್ 3.5 years ವರ್ಕ್ ಆದ್ಮೇಲೆ ನಾನು ಇನ್ಫೋಸಿಸ್ ಜಾಯ್ನ್ ಆದೆ. ಅವಾಗ ನನ್ನ CA ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆಗಿತ್ತು. CA ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಆದ್ಮೇಲೆ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾನೆ, ಆಸ್ ಎ SAP ಕನ್ಸಲ್ಟೆಂಟ್ ಅಂತಾನೆ ವರ್ಕ್ ಮಾಡ್ತಾನೆ. ನಾನು ನನ್ನ CA ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದೆ. ಸೊ ಆಫ್ಟರ್ ದಟ್ ಐ ಬಿಕಮ್ ಎ ಪ್ರಮೋಟೆಡ್ ಆಸ್ ಅ ಅಸಿಸ್ಟೆಂಟ್ ಮ್ಯಾನೇಜರ್ ಆಫ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇನ್ ಇನ್ಫೋಸಿಸ್. And also I have worked as an individual contributor of SAP FICO. That is SAP S4 HANA. ಸೊ ಆಫ್ಟರ್ ದಟ್ ನಾನು ಅದಾದ್ಮೇಲಿಂದ ನನಗೆ ಅಲೈನ್ಸ್ ಗ್ರೂಪ್ ಆಫ್ ಕಂಪನಿ ಬಗ್ಗೆ ಗೊತ್ತಾಯ್ತು. ಅವ್ರ ಕಡೆಯಿಂದ ಒಂದು ಅಪ್ರೋಚ್ ಬಂತು. ಸೊ ಅಲೈನ್ಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಬೇಸಿಕಲಿ ಹೆಲ್ಡೆಡ್ ಇನ್ ಹೆಡ್ ಆಫೀಸ್ ಇನ್ ಅಹಮದಾಬಾದ್, ದಟ್ ಇಸ್ ಪ್ರಹ್ಲಾದ್ ನಗರ್. ಸೊ ಅವ್ರೊಂದು ಅಪರ್ಚುನಿಟಿ ಏನ್ ಕೊಟ್ರು. ಸೊ ನೀವು ಈ ಕಂಪನಿದು ಸ್ಟಾರ್ಟಿಂಗ್ ನಾನು ಫ್ರಾಂಚೈಸ್ ತಗೊಂಡೆ, ಆಮೇಲಿಂದ ನಾವು ಏನ್ ಮಾಡಿದ್ವಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಜಾಯ್ನ್ ಆಗಿ ಅಂತ ಹೇಳಿದ್ವಿ. ಸೊ ಲೇಟರ್ ಆನ್ ಐ ವಾಸ್ ಪರ್ಚೇಸ್ ದೇರ್ ಶೇರ್ಸ್, ಬಿಕಮಿಂಗ್ ಎ ಶೇರ್ ಹೋಲ್ಡರ್ ಆಫ್ ದಟ್ ಕಂಪನಿ. ಆಫ್ಟರ್ ದಟ್ ಐ ಆಮ್ ಎ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಅಲೈನ್ಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಅಹಮದಾಬಾದ್ ಗ್ರೂಪ್ ಆಲ್ಸೋ ಅಂಡ್ ಹಲಿಯಾರ್ ಬ್ರಾಂಚ್ ಅಂಡ್ ಮಂಗಳೂರು ಬ್ರಾಂಚ್ ಆಲ್ಸೋ. So now I am going to collaborate and also happy to share with you that aspect. I am going to collaborate and sign up MOU with the Mahesh Bhatt sir, with the SCC for upcoming all recruitment and training aspects. So thank you for this. ಈಗ ಮಕ್ಕಳು ಏನ್ ಹೇಳ್ತಾರೆ, ಈಗ ನೀವು ಗ್ರಾಜುಯೇಷನ್ ಆದಾಗ ಕಷ್ಟಪಟ್ಟು ಕಲ್ತಲ್ಲಿ ಈಗ ಇವ್ರು ಈಗ 6 ಏನ್ ಕಲಿಲಿಕ್ಕೆ ಅಂತ ನೀವು ಸಜೆಸ್ಟ್ ಮಾಡಿದ್ರು? ಸೊ ಫೈನಲ್ ಇಯರ್ ಸ್ಟೂಡೆಂಟ್ ಗಳು ಯಾರು ಇದ್ದಾರೆ, ಕಂಪ್ಲೀಟ್ಲಿ BCom, BBA or MBA ಇಟ್ಸ್ ಯಾರೇ ಇದ್ರು ಅವ್ರು SAP ಅಲ್ಲಿ ಹೋದ್ರೆ ಅವ್ರ ಕರಿಯರ್ 100% ಸೆಕ್ಯೂರ್. SAP BCom, SAP ಮಾಡಿ BSc ಮಾಡಿದವನಿಗೆ BSc ಫೈನಲ್ ಇಯರ್ ಸ್ಟೂಡೆಂಟ್ ಗೆ SAP ಮಟೀರಿಯಲ್ ಮ್ಯಾನೇಜ್ಮೆಂಟ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಕೆಲವೊಬ್ರು ಡಿಪ್ಲೊಮಾ ಸ್ಟೂಡೆಂಟ್ ಗಳು ಬರ್ತಾರೆ, ಕೆಲವೊಬ್ರು BE ಸ್ಟೂಡೆಂಟ್ ಗಳು ಬರ್ತಾರೆ. ಸೊ ಅವರು ಮಟೀರಿಯಲ್ ಮ್ಯಾನೇಜ್ಮೆಂಟ್, SAP ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೋರ್ಸ್ ಸಹ ಮಾಡಬಹುದು, ಅಥವಾ SAP SP ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್. ಓಕೆ, MBA ಯಾರು HR ಡೊಮೈನ್ ಅಲ್ಲಿ ಯಾರು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವ್ರ MBA HRMS ಆರ್
ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅಲ್ಲಿ ಅವರು SAP ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. So these all are good opportunity to grow your professional journey and start your career journey or professional journey in good MNC companies. Okay. Apart from that, Oracle EBS, artificial intelligence is there, Oracle EBS software is there, know your customer, KYC domain is there, and also anti-money laundering, AML. Also the Lot of AXA and exogenous service is hiring on. Yeah. Thank you, Akshay, for this input. It's really Thank you, great. sir. Thank you very much for making this video, Muthu. Okay, and thanks for being a part of this day today. And it's made my day. Thank you, sir. We'll go and do a lot of opportunities. Yeah, we will always help you, sir. With everything providing, we will help for everything, and every moment we will stand up with you, sir. Thank you. Thank you.